ನೋಡಿ ನನ್ನ ಪ್ಲೆಷರ್ ಗಾಡಿ ಇದು. ಫ್ಯಾಮಿಲಿ ಗೆಟ್ ಟುಗೆದರ್ ಕರೆದಿದ್ದಾರೆ, ಹೋಗ್ತಾ ಇದ್ದೀವಿ ಎಲ್ಲ. ಮುಟ್ಟಿದ್ದೆಲ್ಲ ಚಿನ್ನ. ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಧನಿತಾ ಚಾನಲ್. ಇವತ್ತು ಮಾರ್ನಿಂಗ್ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಸ್ವಲ್ಪ ಮನೆ ಕ್ಲೀನಿಂಗ್ ಎಲ್ಲ ಇದೆ, ಜಸ್ಟ್ ಅದು ಮಾಡಿ. ನನ್ನ ಮಗಳು ನೋಡಿ ಟೆಂಟ್ ಒಳಗೆ ಕೂತಿದ್ದಾಳೆ, ಅದೇ ಆಯ್ತು ಅವರಿಗೆ. ಬ್ರೈಟ್ನೆಸ್ ಬರ್ತಾ ಇಲ್ಲ ಅಲ್ಲ. ಮನೆ ಫುಲ್ ಅವ್ರದ್ದೇ ಥಿಂಗ್ಸ್ ಹಾರಾಡ್ಕೊಂಡಿದೆ, ಫುಲ್ ಎಲ್ಲ ಕಡೆ ಅವ್ರದ್ದೇ ಥಿಂಗ್ಸ್. ಎಷ್ಟು ನೀಟಾಗಿ ಇಟ್ಟರು ಸಾಲಲ್ಲ. ಬೆಳಿಗ್ಗೆ ಎಲ್ಲ ಮಾರ್ನಿಂಗ್ ಒಂದ್ಸಲಿ ಎಲ್ಲ ಗುಡಿಸಿ ಒರೆಸಿ ಎಲ್ಲ ಹೋಗಿದ್ದಾರೆ. ಆದರೂ ನೋಡಿ ಮನೆ ಎಲ್ಲ ಇದಂತೆ. ನನ್ನ ಮಗ ಬ್ಯಾಂಗ್ಳೂರಿಂದ ಬರೋವಾಗ ಎಲ್ಲ ಹೊತ್ಕೊಂಡು ಬರ್ತಾನೆ, ಇಲ್ಲಿ ಆಟ ಆಡ್ಬೇಕು ಅಮ್ಮ ಅದು ಇದು ಅಂತ. ಬಟ್ ಇಲ್ಲಿ ಕರೆಕ್ಟಾಗಿ ಆಟ ಆಡೋದೇ ಇಲ್ಲ, ಎಲ್ಲ ಸ್ಪ್ರೆಡ್ ಮಾಡಿ ಹಾಕ್ತಾನೆ. ಇಲ್ಲೊಂದು ಕಸ ಥರನೇ ಆಗುತ್ತೆ. ಇಲ್ಲಿ ಈ ಕೆಲಸ ಮಾಡೋದಕ್ಕಿಂತ ಜಾಸ್ತಿ ಸುಸ್ತು ಜಾಸ್ತಿ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನಾನು ಊರಿಗೆ ಬಂದು ಏನೂ ಕೆಲಸ ಮಾಡಿಲ್ಲ. ಇವತ್ತು ಜಸ್ಟ್ ಸ್ವಲ್ಪ ಮಾಡ್ತಾ ಇದ್ದೀನಿ, ಯಾಕಂದರೆ ನಮ್ಮ ಎಲ್ಲ ಮಾಡ್ತಾರೆ ಪಾಪ. ನಮ್ಮ ಅಪ್ಪ ಇಬ್ಬರು ಮಾಡಿ, ನನ್ನ ಕಸಿನ್ ತಮ್ಮನೂ ಇಲ್ಲೇ ಇದೆ ನಮ್ಮ ಜೊತೆ. ಅವನು ಇವತ್ತು ಬೆಳಿಗ್ಗೆ ಎದ್ದು ಗುಡಿಸಿ ಒರೆಸಿ ಎಲ್ಲ ಹೋಗಿದ್ದಾನೆ. ಪೆಂಡಿಂಗಂತೂ ಇಡೋದಿಲ್ಲ. ಅವ್ರದ್ದೇನು ಡೈಲಿ ರೂಟೀನ್ ಇದೆ ಅವ್ರು ಮಾಡ್ಕೊಂಡು ಹೋಗ್ತಾರೆ. ಹೇಳ್ಬೇಕಂದ್ರೆ ನಾನು ಏನು ಮಾಡಲ್ಲ ಮನೇಲಿ. ಹೈ ಡಸ್ಟಿಂಗ್ ಮಾಡಬೇಕು, ಮತ್ತು ಟ್ಯಾರಿಸಲ್ಲಿ ಸ್ವಲ್ಪ ಕ್ಲೀನ್ ಮಾಡಲಿಕ್ಕಿದೆ, ಎಲ್ಲನೇ ತುಂಬ ಇದೆ. ನನಗೆ ನಿಜವಾಗ್ಲೂ ಹೇಳ್ತೀನಿ, ನನ್ನ ಮಗ ದೊಡ್ಡದಾಗೋ ತನಕ ವೆಯ್ಟ್ ಮಾಡಿದೆ. ಇವಾಗ ಮಗಳು ದೊಡ್ಡವಳಾಗಲಿ ಅಂತ ಕಾಯ್ತಾ ಇದ್ದೀನಿ. ಅದು ಗೊತ್ತಿಲ್ಲ, ಸ್ವಲ್ಪ ಅದಕ್ಕೆ ಇವತ್ತು ಮಾಡೋಣ ಅಂತ ಪ್ಲ್ಯಾನ್ ಮಾಡಿದ್ದೀನಿ. ಏನೆಲ್ಲ ಕೆಲಸ ಮಾಡ್ತೀನಿ ನಿಮ್ಮ ಜೊತೆ ತೋರಿಸ್ತೀನಿ, ಬನ್ನಿ ಮಾಡೋಣ ಕೆಲಸ. ಇಲ್ಲಿ ಬಂದ್ರು ಕಿತ್ತಾಡೋದು ಬಿಡಲ್ಲ ಈ ಮಕ್ಕಳು. ಸಾರಿ, ನಾನು ಬ್ಯಾಂಗ್ಳೂರಿಂದ ಬಂದಾಗಿಂದ ಇಲ್ಲೇ ಎಲ್ಲ ಬಟ್ಟೆ ಹರಡಿ ಇಟ್ಕೊಂಡಿದ್ದೀನಿ. ಸೊ ಇನ್ನು ಹೊರಡೋ ಟೈಮ್ ಆಯಿತು, ಅದಕ್ಕೆಲ್ಲ ಬ್ಯಾಗಲ್ಲಿ ಸೇರಿಸ್ಕೋಬೇಕು. ಬಿಡು 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 ಎಲ್ಲ ಡ್ರೆಸ್. ಬಿಡು, ಕೆಲಸ ಮಾಡ್ಲಿಕ್ಕಿಲ್ಲ, ಬಂದಾಯ್ತಲ್ಲಿ. ಬಿಡು ಬನ್ನಿ. ಏನದು ಸುಮ್ಮನೆ ಡ್ರೆಸ್ ಎಲ್ಲ ತರೋದು ವೇಸ್ಟ್. ಇಲ್ಲ ಹಾಕೋದ್ರಿಂದ 2 ಡ್ರೆಸ್ ಅಷ್ಟೇ, ಎಲ್ಲ ಹೊತ್ಕೊಂಡು ಬರ್ತೀನಿ ಎಮರ್ಜೆನ್ಸಿ ಬೇಕಾಗುತ್ತೆ ಅಂತ ಹೇಳಿ. ಬಟ್ ಇಲ್ಲಿ ಹಾಕೋದು ಯಾವ ನನ್ನ ಮಗ ಕೆಚ್ಚಿ ಪಿಚ್ಚಿ ಅಂತ ಇರ್ತಾಳೆ ಮಾತಾಡುವಾಗ. ಯಾಕಾದ್ರು ಆ ಥರ ಮಾತಾಡೋದು? ತೆಗಿಬೇಡ ಎಲ್ಲ. ಕೆಲಸ ಮಾಡ್ಲಿಕ್ಕಂತ ಬಂದ್ರೆ ಡಬಲ್ ಕೆಲಸ ಮಾಡ್ತಾನೆ ನನ್ನ ಮಗಳು. ಅವನೊಬ್ಬ ಇದ್ದಾನೆ ಕ್ಯಾಮ್ರಾ ಬ್ಯಾಕ್. ನನ್ನ ಮಗಳು ಲಾಗಿಂಗ್ ಮಾಡ್ತಿದ್ದಾಳೆ ಇವತ್ತು. ಮಾಡು ನೋಡಿ, ಸೀರೆ ಒಂದೇ ದಿನ ಹಾಕಿರೋದು, ಫುಲ್ ಸ್ಟ್ರೈನ್ ಆಗಿದೆ. ಸೊ ಅದಕ್ಕೆ ನಾನು ಒಳ್ಳೆ ಟಿಪ್ಸ್ ಹೇಳ್ತೀನಿ. ಶ್ಯಾಂಪು
ಜಸ್ಟ್ ಸ್ಟೈನ್ಸ್ ಎಲ್ಲಿ ಇದೆ ಅಲ್ಲಿ ಜಸ್ಟ್ ಶಾಂಪ್ನ ಅಪ್ಲೈ ಮಾಡಿ ನಾನು ಆ್ಯಕ್ಚುಲಿ ಡ್ರೈ ವಾಶಿಗೆ ಕೊಡೋಣ ಅಂತ ಎನಿಸಿದೆ. ಬಟ್ ನಂಗೆ ಭಯ, ಅಂದರೆ ಎಲ್ಲಾದರೂ ಅವ್ರು ಮತ್ತೆ ಡ್ಯಾಮೇಜ್ ಮಾಡಿದರೆ ಕಷ್ಟ ಅಂತೇಳಿ ಇವಾಗ ಅದಕ್ಕೆ ನಾನೇ ಡ್ರೈ ವಾಶ್ ಮಾಡ್ತಾ ಇದ್ದೀನಿ. ಇಲ್ಲಿಂದ ಹೋಗೋ ತನಕ ಎಲ್ಲ ಕ್ಲಿಯರ್ ಮಾಡ್ಕೋಬೇಕು, ಅಲ್ಲಿ ಹೋದರೆ ಟೈಮ್ ಸಿಗಲ್ಲ ಬ್ಯಾಂಗ್ಳೂರಲ್ಲಿ. ಸೊ ಅದಕ್ಕೋಸ್ಕರ ಇವಾಗ ಏನೆಲ್ಲ ಸ್ಟೈನ್ಸ್ ಅದೆಲ್ಲ ತೆಗಿತಾ ಇದ್ದೀನಿ. ಓ ಲಕ್ಕಲೆ ಬಾಲೇನ ಬಾ, ಹಾಂ ಬಾ ಬಾ. ಏ ಬಾಲ ಹುಷಾರು, ಏನು ಕೆಲಸ ಮಾಡಲಿಕ್ಕಿಲ್ಲ, ಹಿಂದೆಯಿಂದ ಓಡಿ ಬರ್ತಾರೆ. ಹಾಂ ಓ ಓ ಓ ಆಯಾಡ ಏನಾಡ ಎಣ್ಣೆ ಪಶನೆ ಪಶನೆ ಓ ಆಯಾಂಡೆ ದೊಡ್ಡ ದೊಡ್ಡ ಒಂದು ಪೂಜಾರಿ ಬನ್ಲೆ. ಇವತ್ತು ಸೆಕೆಂಡ್ ಡೇ. ನನ್ನ ಮಗನ ಜಸ್ಟ್ ಹಲ್ಲು ಕ್ಲೀನಿಂಗ್ ಇತ್ತು. ಸೊ ಸೆಕೆಂಡ್ ಡೇ ಅಪಾಯಿಂಟ್ಮೆಂಟ್ ತೊಗೊಂಡಿದ್ದೀವಿ. 5 o'clock ಅಂತ ಹೇಳಿದ್ದಾರೆ ಈವ್ನಿಂಗ್. ಸೊ ಹೊರಡ್ತಾ ಇದ್ದೀವಿ ಇವಾಗ. ನನ್ನ ಗಾಡಿಯಲ್ಲಿ ತುಂಬ ಟೈಮ್ ಆದ ನಂತರ ಯೂಸ್ ಮಾಡ್ತಾಯಿದ್ದೀನಿ. ಅದು ಹಾಗೆ ಇದೆ, ನನ್ನ ಕಸಿನ್ ತಮ್ಮ ಯೂಸ್ ಮಾಡ್ತಾನೆ, ಬಟ್ ತುಂಬ ಓಲ್ಡ್ ಆಗಿದೆ. ಸೊ ತೋರಿಸ್ತೀನಿ ಬನ್ನಿ ನನ್ನ ಗಾಡಿ 2 wheeler ಯಾವ ಥರ ಇದೆ ಅಂತ ಓದಿದ್ದು. ಅದರಲ್ಲಿ ಹೋಗ್ತಾ ಇದ್ದೀವಿ. ನೋಡಿ ನನ್ನ ಪ್ಲೆಷರ್ ಗಾಡಿ ಇದು. ಇಲ್ಲ ಆ್ಯಕ್ಚುಲಿ ಮಾಹೆದು ಸ್ಟಿಕ್ಕರ್ ಇತ್ತು, ನಮಗೆ ಆವಾಗ ಪಾರ್ಕಿಂಗ್ ಎಲ್ಲ ಮಾಡಬೇಕಿದ್ರೆ ಮಾಹೆ ಸ್ಟಿಕ್ಕರ್ ಇತ್ತು. ಇದು ಜಸ್ಟ್ ಹಾಕಿದ್ದೆ ಆವಾಗದ ಕ್ರೇಜ್. ಸೊ ಟೋಟಲ್ ಹೇಳಬೇಕಂದ್ರೆ ಇದು ನನ್ನ ಗಾಡಿ. ಏನೈತೆ ದೀಲೆ ದೀಲೆ ಅಲ್ಲ ದೀಲೆ ಅಮ್ಮ ಆಮೇಲೆ ಕೂತನ ಇಲ್ಲ ಪೋಯ್ ನಾನ ಬಾ ದನ್ನು ದನ್ನು
ಸೊ ಫೈನಲಿ ಧನ್ವಿಂದು ಎಲ್ಲ ಡೆಂಟಲ್ ಕೆಲಸ ಮುಗೀತು. ಕ್ಲೀನಿಂಗ್ ಆಗಲಿ ಫಿಲ್ಲಿಂಗ್ ಆಗಲಿ ಅದೆಲ್ಲ ಆಯಿತು. ನೀನು ಚೆನ್ನಾಗಿ ಬ್ರಷ್ ಮಾಡಬೇಕು. ಅವನು ಬ್ರಷ್ ಮಾಡ್ತೀಯಲ್ವಾ? ಸ್ಟ್ರಾಂಗ್ ಬ್ರಷ್ ಬೇಕು. ನೀನು ಟಾಯ್ಲೆಟ್ ಬ್ರಷೇ ಕೊಡಬೇಕು ನಿಮಗೆ. ಸ್ಟ್ರಾಂಗ್ ಬ್ರಷ್ ಬೇಕೆಂದರೆ ಸ್ಟ್ರಾಂಗ್ ಬ್ರಷ್ ಬೇಕಂತೆ. ಇನ್ಯಾವ ಸ್ಟ್ರಾಂಗ್ ಬ್ರಷ್? ನಿನ್ನೆ ಏಜಿಗೆ ಬರೋದು ಅದೇ ಬ್ರಷ್. ನೀಟಾಗಿ ಬ್ರಷ್ ಮಾಡಲ್ಲ. ಸ್ಕೂಲಿಗೆ ಹೋಗಿ ಹರಿ ಬರಿಯಲ್ಲಿ ಬ್ರಷ್ ಮಾಡ್ತಾನೆ. ಡಾಕ್ಟರ್ ಅದೇ ಅಂದರು, ನೀಟಾಗಿ ಬ್ರಷ್ ಮಾಡಬೇಕು, ಚೆನ್ನಾಗಿರುತ್ತೆ ಅಂತ ಹೇಳಿದ್ರೆ ಅರ್ಥ ಆಗಲ್ಲ. ಬೇಗ ಎದ್ದೇಳ್ಬೇಕು, ನೀಟಾಗಿ ಬ್ರಷ್ ಮಾಡ್ಕೊಂಡು ನೀಟಾಗಿ ಸ್ನಾನ ಮಾಡ್ಕೊಂಡು ಹೋಗ್ಬೇಕು. ಟೈಮ್ ಬೇಕಾಗಿಲ್ಲ, ಬೇಗ ಎದ್ದೇಳ್ಬೇಕು, ಟೈಮ್ ಬೇಕಾಗಿಲ್ಲ. ಸೊ ಫೈನಲಿ ಧನ್ವಿಂದು ಒಂದು ಕೆಲಸ ಮುಗೀತು. ಡೆಂಟಲಿಗೆ ಹೋಗುವಂಥದ್ದು ಎಲ್ಲ ಆಯಿತು. ಊರಿಗೆ ಬಂದಕ್ಕೆ ಅದೊಂದು ಕೆಲಸ ಮುಗೀತು. ಕಸಿನ್ ಮನೇಲಿ ಇವತ್ತು ಆ್ಯನಿವರ್ಸರಿ ಪಾರ್ಟಿ ಇದೆ. ಸೊ ಹೋಗ್ತಾ ಇದ್ದೀವಿ ಅಲ್ಲಿಗೆ. ನನ್ನ ಮಗಳು ನೋಡಿ, ಕ್ಯೂರಿ ನಿನ್ನೆ ತಮ್ಮಿಲದು ಮಲ್ಲಿಗೆ ಇತ್ತು ನೋಡಿ. ಇವತ್ತು ಫಸ್ಟ್ ಆ್ಯನಿವರ್ಸರಿ ಅವ್ರದ್ದು. ಸೊ ಜಸ್ಟ್ ಫ್ಯಾಮಿಲಿ ಗೆಟ್ ಟುಗೆದರ್ ಕರೆದಿದ್ದಾರೆ, ಹೊರಡ್ತಾ ಇದ್ದೀವಿ ಎಲ್ಲ. ಹೊರಟಿದ್ದೀವಿ ಇವಾಗ. ನಾವು ನಾಳೆ ಇಲ್ಲಾಂದರೆ ನಾಡಿದ್ದು ಬ್ಯಾಂಗ್ಳೂರಿಗೆ ರಿಟರ್ನ್ ಹೋಗ್ತಾ ಇದ್ದೀವಿ. ಹೊರಡ್ತಾ ಇದ್ದೀವಿ, ಬನ್ನಿ ಹೋಗೋಣ. ಅಲ್ಲಿ ರೆಡಿನಾ ಪೂರ? ಬನ್ನಿ. ನಿಂತು ಬಂದ ಲೇಟ್ ಆಗೋಂಗೆ. ಓಕೆ, ನನ್ನ ಮಗಳ ತೋರಿಸು. ಈ ಪಕ್ಕಡ ವೇಸ್ಟ್ ಮಂಡ್ಯ ತೋಜಿನ ಅಮ್ಮನ ಕೂತದೆ. ಜಸ್ಟ್ ಒಂದೇತು ವೈಕೆ ಆಡ್ ಮಾಡ್ಕೊ ಗೊತ್ತು. ಮುಗುಡು ಕೊಡ ಮುಗುಡು ಬಂದರು ಬಂದರು ಬಾವ ಬಂದರು ಕಾಡೆ ಬಂದರು ಈ ಬಸುತ್ತಾರ. ಸ್ಟಾರ್ಟಾ ಸ್ಟಾರ್ಟಾ ಅಂತಲೇ ಆತಿರ್ಲೇ ಏನಿಗಿಲ್ಲ ನಾಲ ಮಾನೇನೆ ತೋಜಂದು ಅದು ಬರ್ತೀರ ಒಂದು ಮಗಳು ಮಾತ್ರ ಇದ್ದೀರ. ಅಯ್ಯ ಬರ್ಸ ಬತ್ತು ನೀ
ಹಾಂ ಜೋರು ಬರೋದುಂಡು ಗಿಡ ಕಣ್ಣೊಂದ್ರೆ ಬೈದಿರ್ ನೆಟೆ ಸತ್ಯದ ಆಲ ಫೇಸ್ ಬರೋದು ಇಜ್ಜಿ ಫ್ಲಾಶ್ ಲೈಟ್ ಮಾಡಲಿ ಪ್ಲೀಸ್ ಒಂಚೂರು ಕತ್ತಲತ್ತಿ ಲಕ್ಲೆ ಒಂಚೂರು ಬರ್ಪುಣ ಆಯ್ತಾ ಅರ್ಪುಣ ತೂನ್ ಬಲೆ ಜಾರುಂಡು ಚಪ್ಪಲೆ ಆಗಲಿಲ್ಲ ಅಲ್ಲ ಬರೀಟಾ ಏನೇ ತ್ರಿಷಕ್ಕ ಒಂದು ವರ್ಷದ ಲೆಕ್ಕದಲ್ಲಿ ಗಮ್ಮತ್ತಿದೆಯಂತೆ ಈ ಗೂಡು ಕಟ್ಟಿದೆ ಗುಬ್ಬಚ್ಚಿ ಗೂಡಿನ ಕುಚ್ಚಿ ಕಿಚ್ಚಿ ಹೇ ಅಡೆ ಪೋಡ್ಚಿ ಬಲೆ ಇತ್ತ ಗುರುವಾರ ದನ್ನು ಬಲೆ ಫಸ್ಟ್ ಅಂದ ತೋರ ಪುರಾಣ ಕಷ್ಟ ಆಗ್ನ ತುಲೇಪುರ ಐಕೆ ಏನೇ ಯಾರು ಕೇಕ್ ತಿಂದಿಸು ನೀನಾ ಕಣ್ಣಿಗೆ ಇದು ನಮ್ಮ ದೊಡ್ಡ ಇದು ಗೊತ್ತಲ್ಲ ತಮಿಳದಲ್ಲಿ ಫೇಮಸ್ ಕುಕ್ ಮುಟ್ಟಿದ್ದೆಲ್ಲ ಚಿನ್ನ ಇವತ್ತಿನ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.